ನವೆಂಬರ್ 12ರಂದು ಆಂದೋಲ ಗ್ರಾಮದಲ್ಲಿ ಬಹಳ ವರ್ಷದ ಒಂದು ಕನಸು 12ನೇ ತಾರೀಕು ನನಸಾಗ್ತಾ ಇದೆ. ಸುಮಾರು 30 ವರ್ಷದ ಒಂದು ಸಂಕಲ್ಪ ಆಂದೋಲ ಗ್ರಾಮದ ಎಲ್ಲರ ಭಾವನೆಯಾಗಿತ್ತು. 12ನೇ ಶತಮಾನದ ಒಬ್ಬ ಶ್ರೇಷ್ಠ ವಚನಕಾರರು ಜಗಜ್ಯೋತಿ ಬಸವೇಶ್ವರರ ಅಶ್ವಾರೂಢ ಪುತ್ಥಳಿ ಅನಾವರಣ ಆಗಬೇಕು ಅಂತ ಸದ್ಯ ಕಾಲ ಕೂಡಿ ಬಂದ ಕಾರಣಕ್ಕಾಗಿ ನವೆಂಬರ್ 12ನೇ ತಾರೀಕು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನಾಲ್ವಾರ ಶ್ರೀಗಳ ಸಮ್ಮುಖದಲ್ಲಿ ಅನಾವರಣಗೊಳ್ಳುತ್ತಾ ಇದೆ. ಆ ಸಮಾರಂಭದಲ್ಲಿ ನಮ್ಮ ತಾಲೂಕಿನ ಸ್ವರ್ಣದ ಶ್ರೀಗಳು ನೆಲೋಗಿ, ಜೇರ್ಟಗಿ ಹಾಗೂ ಯಡ್ರಾಮಿ ಈ ಪೂಜ್ಯರು ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಬಸವಣ್ಣನವರ ಅನುಯಾಯಿಗಳಾದಂಥ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಬಂದಿದ್ದೇವೆ. ಅವರು ಬರಲು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಭಾಗದ ಅನೇಕ ಸಚಿವದ್ವಯರಿಗೂ ಕೂಡ ಆಮಂತ್ರಣವನ್ನ ತಲುಪಿಸಲಾಗಿದೆ. ಮೂರ್ತಿ ಅನಾವರಣ ಆದ ತಕ್ಷಣನೇ ಒಂದು ಬೃಹತ್ ಬಹಿರಂಗ ಸಭೆ ಆಗುತ್ತೆ. ಬಸವಣ್ಣನವರು ನಡೆದು ಬಂದಂತಹ ಹಾದಿ, ಬಸವಣ್ಣನವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಯನ್ನ ಇಡೀ ಆ ಭಾಗದ ಜನ ಸಮುದಾಯಕ್ಕೆ ಅನೇಕ ಸ್ವಾಮೀಜಿಯವರು ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ 13ನೇ ತಾರೀಕು ಬೆಳಿಗ್ಗೆ ಅಯ್ಯಾಚಾರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಮತ್ತು ಕರುಣೇಶ್ವರರ ಮಠದ ಜೀರ್ಣೋದ್ಧಾರದ ಪೂಜೆ, ನೂತನ ಕರುಣೇಶ್ವರರ ರಜತ ಪುತ್ಥಳಿಯ ಪ್ರಾಣ ಪ್ರತಿಷ್ಠಾಪನೆ ಬೆಳಗಿನ ಜಾವ ಆಗ್ತಾ ಇದೆ. ಮಧ್ಯಾಹ್ನ 12:20ಕ್ಕೆ ಬಡವರ, ದಲಿತರ ಮತ್ತು ಹಿಂದುಳಿದವರ ಉಚಿತ ಸಾಮೂಹಿಕ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸುಮಾರು 11 ಜೋಡಿ